ಇವರು ಅವ್ರಿಲ್ವಾ? ಬಂದಿಲ್ಲ ಸರ್. ಇನ್ನೂ ಬಂದಿಲ್ವಾ? ಶೀಲಾ ಅವರಿಲ್ಲಿ ಸರ್ ಇಲ್ಲೆಲ್ಲ ದೇವಸ್ಥಾನದೊಳಗೆ ಇದ್ದಾರಾ? ಶಿವಕುಮಾರ್ ದೇವಸ್ಥಾನದೊಳಗೆ ಇದ್ದಾರಾ? ಗೊತ್ತಿಲ್ಲ. ಗೊತ್ತಿಲ್ಲ ಅಂತಂದರೆ ಅಟೆಂಡೆನ್ಸ್ ಹಾಕಿದ್ದಾರೆ ನೋಡಿ. ಬಂದಿದ್ರು, ಶೀಲಾ ಅವ್ರು ಬಂದಿದ್ರು, ಮಕ್ಕಳು ಅಲ್ಲಿ ಇಲ್ಲೆಲ್ಲ ಇರ್ಬೇಕೇನೋ. ಹೌದಾ? ದೇವಸ್ಥಾನದೊಳಗೆ ಇದ್ದಾರಲ್ಲ? ಇದು ಒಂದ್ಸತಿ ಅಟೆಂಡೆನ್ಸ್ ನೋಡಿ, ಅಟೆಂಡೆನ್ಸ್ ಹಾಕಿದಾರಂತ. ದೇವಸ್ಥಾನ ಒಳಗಡೆ ಹೋಗಿದಾರ, ಎಲ್ಲಿದ್ದಾರೆ ಗೊತ್ತಿಲ್ಲ ನೋಡಿ. ಇದು ಕಾಂಪೌಂಡಿಂದ ಹೊರಗಡೆ ಹೋಗಿರ್ಬೋದು ಅಂತನಾ? ಮೇ ಬಿ ಗೊತ್ತಿಲ್ಲ, ನನಗೇನು ಹೇಳ್ಬಿಟ್ಟು. ಯಾಕೆ ಹೇಳ್ತಾರೆ ಈ ಹೊರಗಡೆ ಹೋದರೆ ಆಫೀಸಲ್ಲಿ ಇಒ ಇಲ್ಲ ಅಂದರೆ? ಇಲ್ಲೇ ಇದ್ರೇ ಇಲ್ಲೇ ಈಚೆ ಕಡೆ ಹೋಗಿದ್ರೆ ಯಾರಿಗೂ ಹೇಳ್ಬಿಟ್ಟೋಗಲ್ಲ, ಎಲ್ಲರೂ ದೂರ ಹೋಗಿದ್ರೆ ಹೇಳ್ಬಿಟ್ಟು ಹೋಗ್ತಾರೆ. ಇವಾಗ ಹಂಗಾರೆ ದೂರ ಹೋಗಿಲ್ವ ಅವರು? ಗೊತ್ತಿಲ್ಲ ಸರ್. ಇದು ನಿಮ್ಮ ಸರ್ಕಾರಿ ಕಾರ್ನಲ್ಲಿ ಈ ಶಿವಕುಮಾರ್ ಮತ್ತು ಅವರ ಹುಡುಗಿ ಹೆಸರೇನು ಶೀಲಾ ಅವರು ಕಾರಲ್ಲಿ ಹೋದಂಗೆ ಆಯ್ತಲ್ಲ ಈಗ? ಹೊರಗಡೆ ಒಟ್ಟಿಗೆ ಹೋದ್ರಲ್ಲ? ಗೊತ್ತಿಲ್ಲ ಸರ್. ಒಂದು ಇದು ಯಾರು ಇನ್ಚಾರ್ಜು? ಶಿವಕುಮಾರು ಇಲ್ಲಿದಾರ ಇಲ್ವಾ ಅಂತಂದು ಕನ್ಫರ್ಮ್ ಮಾಡ್ಕೊಳ್ಳಿ, ನನ್ನ ಸಮಾಧಾನಕ್ಕೋಸ್ಕರ. ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ಅದು ಯಾರು ಸಂಬಂಧಪಟ್ಟವ್ರು ಯಾರಿದ್ದಾರೋ ಅವ್ರನ್ನ ಕಳಿಸ್ಬಿಟ್ಟು ಈ ಕಾಂಪೌಂಡ್ ಒಳಗೆ ಇದ್ದಾರಾ ಇಲ್ವಾ, ನಾಪತ್ತೆ ಆಗಿದ್ದಾರಾ ಅಂತಲೂ ತಿಳಿಸಿದ್ರೆ ಸಾಕು ನನಗೆ. ಆಯ್ತು, ಇವು ಶಿವಕುಮಾರ್ ಎಲ್ಲಿದ್ದಾರೆ ಅಂತ ಅದನ್ನು ಗೊತ್ತಾಗೋಗ್ಲಿ. ಶಿವಕುಮಾರ್ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಬನಶಂಕರಿ ದೇವಸ್ಥಾನದ ಎಷ್ಟು ಜನ ಸ್ಟಾಫ್ಸ್ ಇದ್ದಾರೆ, ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ, ಎಷ್ಟು ಜನ ಮಾಡ್ತಿಲ್ಲ, ಯಾವುದು ಮಾಹಿತಿ ನಮಗಿರಲ್ಲ ದೇವಾಲಯದಲ್ಲಿ. ನಮಸ್ಕಾರ ವೀಕ್ಷಕ ಬಂಧುಗಳೇ. ಬನಶಂಕರಿ ದೇವಾಲಯದ ಪಾರುಪತ್ಯದಾರರಾಗಿರುವಂಥ ಶ್ರೀಮತಿ ಶೀಲಾ ಅವರನ್ನ ನೆಲಮಂಗಲದ ಬೈಲಾಂಜನೇಯ ದೇವಾಲಯದ ಪಾರುಪತ್ಯದಾರರನ್ನಾಗಿ ಕಳೆದ 27ನೇ ತಾರೀಕು ಮಾನ್ಯ ಆಯುಕ್ತರು ಆದೇಶ ಮಾಡಿದ್ದಾರೆ. ಈ ಆದೇಶದ ಪ್ರತಿಯನ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವರನ್ನ ರಿಲೀವ್ ಮಾಡಬೇಕಿತ್ತು. ಅದನ್ನ ಬಿಟ್ಟು ಶೀಲಾ ಅವರಿಲ್ಲ ಅಂತ ಅಂದ್ರೆ ನನ್ನ ಕೈಯಲ್ಲಿ ಸಾಧ್ಯವೇ ಇಲ್ಲ ಕೆಲಸ ಮಾಡೋದಿಕ್ಕೆ, ಶೀಲಾ ಅವರನ್ನ ಇಲ್ಲಿ ಇಟ್ಕೊಳ್ಬೇಕು ಅಂತೇಳಿ ತಪಸ್ ಮಾಡ್ತಾ ಕೂತಿದ್ದಾರೆ. ಯಾರ್ಯಾರು ವಾಮ ಮಾರ್ಗಿಗಳಿದ್ದಾರೆ ಅವ್ರಿಗೆ ಕೈನಲ್ಲೆಲ್ಲ ಶಿಫಾರಸ್ ಮಾಡಿಸುವಂತ ಕೆಲಸ ಮಾಡ್ತಿದ್ದಾರೆ. ಇವತ್ತು ಬೆಳಗ್ಗೆ ಶೀಲಾ ಅವರು ಕಚೇರಿಯಲ್ಲಿ ಯಾರಿಗೂ ಹೇಳದೆ ಈ ಪ್ರತಿಯನ್ನ ತಗೊಂಡು ಹೊರಗಡೆ ಹೋಗಿದ್ದಾರೆ. ಶಿವಕುಮಾರ್ ಅಲ್ಲಿ ನಾನು ಸಾಮಾನ್ಯವಾಗಿ ಹೇಳ್ತಿರ್ತೇನಲ್ಲ, 6 ಹೆಂಡತಿಯರ ಒಡೆಯ ಅಂತ, ಆ ವ್ಯಕ್ತಿ ಅವರನ್ನ ಗಾಡಿಯಲ್ಲಿ ಕೂರಿಸ್ಕೊಂಡು ಎಲ್ಲಿಗೆ ಹೋದ್ರು ಅಂತ ಅದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ದೇವಾಲಯದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೇವಲ ನಿಮಿತ್ತ ಅಷ್ಟೇ. ಯಾವ ನೌಕರರು ಎಲ್ಲಿಗೋದ್ರು ಯಾವ ಇನ್ಫಾರ್ಮೇಶನ್ ಕೂಡ ದೇವಾಲಯದಲ್ಲಿ ಇರೋದಿಲ್ಲ. ಈ ಶೀಲಾ ಅವ್ರಿಗೆ ಸಂಬಂಧಪಟ್ಟ ಹಾಗೆ ಯೋಚನೆ ಮಾಡಿದಾಗ, ಶೀಲಾ ಅವರು ಈ ಹಿಂದೆ ಎಲ್ಲ ಶ್ರೀಧರ್ ಇರ್ಬೋದು, ಪದ್ಮಾ ಅವರಿರ್ಬೋದು, ಇಂಥ ಸಮಾಜಕ್ಕೆ ಪೂರಕವಲ್ಲದ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸಹಕಾರ ಮಾಡ್ತಾ ಅವರನ್ನೂ ದಾರಿ ತಪ್ಪಿಸ್ತಾ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಕೆಲಸ ಮಾಡ್ತಾನೆ ಬಂದ್ರು. ನಾನು ಹೇಳೋದೇನೆಂದ್ರೆ, ಇವತ್ತು ಇನ್ನೂ ಒಂದು ಅವಕಾಶ ಸಿಕ್ಕಿದೆ. ನಿಜವಾಗಲೂ ಸಮಾಜಕ್ಕೆ ಪೂರಕವಲ್ಲದ ಕೆಲಸವನ್ನು ಇಷ್ಟು ದಿವಸ ಏನು ಮಾಡ್ಕೊಂಡ್ ಬಂದಿದ್ದೀರಿ. ಇವತ್ತು ಬೈಲಾಂಜನೇಯ ದೇವಾಲಯದಲ್ಲಿ ಅಂದ್ರೆ ಶ್ರೀನಿವಾಸ ಮೂರ್ತಿಯವರ ಅಣ್ಣನ ಮಗ ಏನು ಸುಮಾರು 8 ಕೋಟಿಗಳ ಭ್ರಷ್ಟಾಚಾರ ಮಾಡಿದ್ದಾರೆ, ಆ ಜಾಗಕ್ಕೆ ನೀವು ಹೋಗ್ತಿದ್ದೀರಿ. ಅಲ್ಲಿ ನೀವು ಮೇಲ್ಪಂಕ್ತಿಯಾಗಿ ನಿಲ್ಲಬಹುದು. ಅಲ್ಲಿ ಆ ವ್ಯಕ್ತಿ ಏನು ಶ್ರೀನಿವಾಸ ಮೂರ್ತಿಯ ಕುಟುಂಬಸ್ಥರು ಏನು ಫ್ರಾಡ್ ಮಾಡಿದ್ದಾರೆ, ಆ ಜಾಗದಲ್ಲಿ ಕೂತು ಇಲ್ಲ ನಾನು ಇದನ್ನು ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತೇಳಿ ಇಡೀ ರಾಜ್ಯಕ್ಕೆ ಮಾದರಿ ಅಂತ ಅನ್ಸ್ಕೊಳ್ಬಹುದು. ಇವತ್ತು ಮಾನ್ಯ ಆಯುಕ್ತರು ಏನು ಆದೇಶ ಮಾಡಿದ್ದಾರೆ ಅದನ್ನ ಉಲ್ಲಂಘನೆ ಮಾಡುವಂತ ಪ್ರಯತ್ನ ಮಾಡಬೇಡಿ. ಇವತ್ತು ಶೀಲಾ ಅವರನ್ನ ಬನಶಂಕರಿ ದೇವಾಲಯದಿಂದ ಹೊರ ಹಾಕುವಂತ ಕೆಲಸ ಮಾಡಿದ್ರೆ, ಕೃಷ್ಣಪ್ಪನವ್ರಿಗೆ, ಪದ್ಮಾ ಅಂತ ಕೆಲವು ವ್ಯಕ್ತಿಗಳಿಗೆ
ಹಿಂಸೆ ಅನ್ಸುತ್ತೆ. ಏಕೆಂದ್ರೆ ಅವ್ರಿಗೆ ಸಹಕಾರಿಗಳಿರಲ್ಲ. ಅಂದ್ರೆ ಅವರು ದೇವಾಲಯದ ಕೆಲಸ ಬಿಟ್ಟು ಬೇರೆ ಬೇರೆ ಏನೇನೆಲ್ಲ ವಾಮ ಮಾರ್ಗದ ಕೆಲಸ ಮಾಡ್ತಾರೆ ಬೆಳಿಗ್ಗೆ ಸಂಜೆವರೆಗೂ, ಅಂತ ಕೆಲಸಗಳಿಗೆ ಸಹಕಾರ ಸಿಗದೇ ಇರ್ಬೋದು. ಆದ್ರೆ ಇಡೀ ಬೆಂಗಳೂರು ಮಹಾನಗರದಲ್ಲಿ ಮುಜರಾಯಿ ಇಲಾಖೆ ಆನಂದವನ್ನ ಅನುಭವಿಸುವಂತ ಕಾಲಘಟ್ಟದಲ್ಲಿ ಬಂದು ನಿಂತಿದೆ ಇವತ್ತು. ದಯಮಾಡಿ ಮಾನ್ಯ ಆಯುಕ್ತರು ಇದನ್ನ ಈ ವಾಮ ಮಾರ್ಗಿಗಳ ಹೆಜ್ಜೆ ಗುರುತುಗಳನ್ನ ಗಮನಿಸಿ ಶೀಲಾ ಅವರನ್ನ ಬೈರಾಂಜನೇಯ ದೇವಾಲಯಕ್ಕೆ ಇಮ್ಮಿಡಿಯೇಟ್ ಆಗಿ ಕಳಿಸ್ಕೊಡ್ಬೇಕು. ತುಂಬಾ ತಪ್ಪುಗಳು ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪದ್ಮಾ ಅವರು ಮತ್ತೆ ಕೃಷ್ಣಪ್ಪನವರ ಹೆಜ್ಜೆ ಗುರುತುಗಳಲ್ಲಿ ಇಡೀ ಸಮಾಜ ಚೀತು ಅನ್ನುವಂತ ಸ್ಥಿತಿ ನಿರ್ಮಾಣ ಆಗ್ತಿರುವಂತ ಹೆಜ್ಜೆ ಗುರುತುಗಳು ಕಾಣ್ತಾ ಇದೆ. ಅದನ್ನ ಗಮನಿಸಬೇಕು ಅಂತ ಮಾನ್ಯ ಆಯುಕ್ತರಿಗೆ ಆಗ್ರಹ ಮಾಡ್ತಾ ಇದ್ದೀನಿ.